ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಸೃಷ್ಟಿಯಾಗೋಕೆ ಭಾರತ ಪಾಕ್ನ ಅಣ್ವಸ್ತ್ರ ಸಂಗ್ರಹಕಾರಗಳನ್ನ ಎಲ್ಲಿ ಉಡೀಸ್ ಮಾಡುತ್ತೋ ಎಂಬ ಆತಂಕವೇ ಕಾರಣ ಎಂಬ ಮಾತಿದೆ. ಅದೇ ಅಮೆರಿಕವನ್ನ ಅನಿವಾರ್ಯವಾಗಿ ಅಖಾಡಕ್ಕೆ ಇಳಿಯುವಂತೆ ಮಾಡ್ತಿತ್ತಂತೆ. ಆದರೆ ಟ್ರಂಪ್ ಮಾತ್ರ ಈ ವಿಚಾರದಲ್ಲಿ ಹೀರೋ ಆಗೋದಕ್ಕೆ ಹೊರಟಂತಿದೆ. ಇನ್ನು ಇದೇ ಟ್ರಂಪ್ ಈಗ ಚೀನಾ ವಿಚಾರದಲ್ಲೂ ಅಚ್ಚರಿಯ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಆ ಬಗ್ಗೆ ಹೇಳೋಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕ್. ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಸೃಷ್ಟಿಸಿದ್ದು ನಾನೇ, ಅದರಿಂದ ಸಾಕಷ್ಟು ಜೀವಹಾನಿ ತಪ್ಪಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರು ಭರ್ಜರಿಯಾಗಿ ಬಿಲ್ಡಪ್ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಇದೇ ವೇಳೆ ಟ್ರಂಪ್ ಅತ್ತ ಮತ್ತು ಒಂದು ಪ್ರಮುಖವಾದಂತಹ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದೇ ಚೀನಾದೊಂದಿಗಿನ ಟ್ಯಾರಿಫ್ ಸಮರಕ್ಕೂ ಸದ್ಯ ಅಲ್ಪ ವಿರಾಮವನ್ನ ಘೋಷಿಸಿ ಒಂದಷ್ಟು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಈ ಮೂಲಕ ಮತ್ತೆ ಏಷ್ಯಾದಲ್ಲಿ ಅಮೆರಿಕ ಮತ್ತೆ ತನ್ನ ಹಿಡಿತವನ್ನ ಬಿಗಿಗೊಳಿಸುವಂತಹ ಸೂಚನೆಯನ್ನ ನೀಡಿದ್ರ ಎಂಬ ಸನ್ನಿವೇಶವೂ ಕೂಡ ಸೃಷ್ಟಿಯಾಗಿದೆ. ಆ ಬಗ್ಗೆಯೂ ಹೇಳ್ತೀವಿ ನೋಡಿ. ನಾವು ಸಂಭಾವ್ಯ ಪರಮಾಣು ಯುದ್ಧವನ್ನ ತಡೆದಿದ್ದೇವೆ. ಕದನ ವಿರಾಮ ಕುರಿತು ಟ್ರಂಪ್ ಮತ್ತಷ್ಟು ಬಿಲ್ಡಪ್. ಚೀನಾ ಜೊತೆಗಿನ ವ್ಯವಹಾರ ಸಂಘರ್ಷಕ್ಕೂ ಬ್ರೇಕ್. Say a few words about the historic events that took place over the last few days. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership of India and Pakistan was unwavering, powerful, but unwavering in both cases, and having these, they really were, from the standpoint of having the strength and the wisdom and fortitude to fully know and to understand the gravity of the situation. ಕೇಳಿದ್ರಲ್ಲ, ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಕದನ ವಿರಾಮದ ಕುರಿತು ಬಿಲ್ಡಪ್ ಅನ್ನ ನೀಡಿದ ಬಗೆ, ಅಲ್ಲಲ್ಲ ಮಾಹಿತಿ ನೀಡಿದ ರೀತಿ ಇದು. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಂಪ್, ನಾವು ಲೋಕ ಕಲ್ಯಾಣ ಕೆಲಸವನ್ನ ಮಾಡಿದ್ದೇವೆ, ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಭಾರೀ ಸಂಘರ್ಷವನ್ನ ತಡೆದು ಅಣು ಯುದ್ಧವನ್ನೇ ನಿಲ್ಲಿಸಿದ್ದೇವೆ ಅಂತ ಮತ್ತೆ ತಮ್ಮ ಬೆನ್ನನ್ನೇ ತಾವೇ ತಟ್ಕೊಂಡಿದ್ದಾರೆ. ಇನ್ನು ಇದೇ ಟ್ರಂಪ್ ಪಾಕಿಸ್ತಾನ ಅಥವಾ ಭಾರತದಿಂದ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬೀಳುವ ಮುನ್ನವೇ ಕದನ ವಿರಾಮ ಒಪ್ಪಂದ ಘೋಷಣೆ ಮಾಡಿದ್ದರು. ಇದು ತೀವ್ರ ಟೀಕೆಗಳಿಗೂ ಗುರಿಯಾಗಿತ್ತು. ಇತ್ತ ಭಾರತದಲ್ಲಿ ವಿಪಕ್ಷಗಳು ಕೂಡ ಈ ಸಂಘರ್ಷದ ನಡುವೆ ಅಮೆರಿಕ ಬಂದಿದ್ದೇಕೆ ಅಂತ ಕಿಡಿಕಾರಿವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅತ್ತ ಅಮೆರಿಕ ಚೀನಾದ ವಿಚಾರದಲ್ಲಿ ಕೂಡ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಎಸ್, ಅಮೆರಿಕ ಹಾಗೂ ಚೀನಾದ ಸುಂಕ ಸಂಘರ್ಷಕ್ಕೆ ಕೊಂಚ ಬ್ರೇಕ್ ಬಿದ್ದಿದೆ. ಅದರಂತೆ ಮುಂದಿನ 90 ದಿನಗಳವರೆಗೂ ಸುಂಕ ಸಂಘರ್ಷಕ್ಕೆ ವಿರಾಮ ಘೋಷಣೆ ಮಾಡಿದೆ. ಉಭಯ ದೇಶಗಳು 90 ದಿನದವರೆಗೂ ಹೆಚ್ಚುವರಿ ಪ್ರತಿ ಸುಂಕ ವಿಧಿಸುವ ಒಪ್ಪಂದವನ್ನ ಮಾಡಿಕೊಂಡಿವೆ. ಅಂದಾಗೆ ಚೀನಾದ ಉತ್ಪನ್ನಗಳಿಗೆ ಅಮೆರಿಕ %145 ಸುಂಕವನ್ನ ವಿಧಿಸಿದ್ರೆ, ಅಮೆರಿಕ ಉತ್ಪನ್ನಗಳಿಗೆ ಚೀನಾ %125 ಸುಂಕವನ್ನ ವಿಧಿಸ್ತಾ ಇತ್ತು. ಈಗ ಸುಂಕ ಸಂಘರ್ಷಕ್ಕೂ ಎರಡು ದೇಶಗಳು ತಾತ್ಕಾಲಿಕ ವಿರಾಮವನ್ನ ನೀಡಿವೆ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಸೃಷ್ಟಿಯಾಗೋಕೆ ಭಾರತ ಪಾಕ್ನ ಅಣ್ವಸ್ತ್ರ ಸಂಗ್ರಹಕಾರಗಳನ್ನ ಎಲ್ಲಿ ಉಡೀಸ್ ಮಾಡುತ್ತೋ ಎಂಬ ಆತಂಕವೇ ಕಾರಣ ಎಂಬ ಮಾತಿದೆ. ಅದೇ ಅಮೆರಿಕವನ್ನ ಅನಿವಾರ್ಯವಾಗಿ ಅಖಾಡಕ್ಕೆ ಇಳಿಯುವಂತೆ ಮಾಡ್ತಿತ್ತಂತೆ. ಆದರೆ ಟ್ರಂಪ್ ಮಾತ್ರ ಈ ವಿಚಾರದಲ್ಲಿ ಹೀರೋ ಆಗೋದಕ್ಕೆ ಹೊರಟಂತಿದೆ. ಇನ್ನು ಇದೇ ಟ್ರಂಪ್ ಈಗ ಚೀನಾ ವಿಚಾರದಲ್ಲೂ ಅಚ್ಚರಿಯ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಆ ಬಗ್ಗೆ ಹೇಳೋಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕ್. ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಸೃಷ್ಟಿಸಿದ್ದು ನಾನೇ, ಅದರಿಂದ ಸಾಕಷ್ಟು ಜೀವಹಾನಿ ತಪ್ಪಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರು ಭರ್ಜರಿಯಾಗಿ ಬಿಲ್ಡಪ್ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಇದೇ ವೇಳೆ ಟ್ರಂಪ್ ಅತ್ತ ಮತ್ತು ಒಂದು ಪ್ರಮುಖವಾದಂತಹ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದೇ ಚೀನಾದೊಂದಿಗಿನ
ಟ್ಯಾರಿಫ್ ಸಮರಕ್ಕೂ ಸದ್ಯ ಅಲ್ಪ ವಿರಾಮವನ್ನ ಘೋಷಿಸಿ ಒಂದಷ್ಟು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಈ ಮೂಲಕ ಮತ್ತೆ ಏಷ್ಯಾದಲ್ಲಿ ಅಮೆರಿಕ ಮತ್ತೆ ತನ್ನ ಹಿಡಿತವನ್ನ ಬಿಗಿಗೊಳಿಸುವಂತಹ ಸೂಚನೆಯನ್ನ ನೀಡಿದ್ರ ಎಂಬ ಸನ್ನಿವೇಶವೂ ಕೂಡ ಸೃಷ್ಟಿಯಾಗಿದೆ. ಆ ಬಗ್ಗೆಯೂ ಹೇಳ್ತೀವಿ ನೋಡಿ. ನಾವು ಸಂಭಾವ್ಯ ಪರಮಾಣು ಯುದ್ಧವನ್ನ ತಡೆದಿದ್ದೇವೆ. ಕದನ ವಿರಾಮ ಕುರಿತು ಟ್ರಂಪ್ ಮತ್ತಷ್ಟು ಬಿಲ್ಡಪ್. ಚೀನಾ ಜೊತೆಗಿನ ವ್ಯವಹಾರ ಸಂಘರ್ಷಕ್ಕೂ ಬ್ರೇಕ್. Say a few words about the historic events that took place over the last few days. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership of India and Pakistan was unwavering, powerful, but unwavering in both cases, and having these, they really were, from the standpoint of having the strength and the wisdom and fortitude to fully know and to understand the gravity of the situation. ಕೇಳಿದ್ರಲ್ಲ, ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಕದನ ವಿರಾಮದ ಕುರಿತು ಬಿಲ್ಡಪ್ ಅನ್ನ ನೀಡಿದ ಬಗೆ, ಅಲ್ಲಲ್ಲ ಮಾಹಿತಿ ನೀಡಿದ ರೀತಿ ಇದು. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಂಪ್, ನಾವು ಲೋಕ ಕಲ್ಯಾಣ ಕೆಲಸವನ್ನ ಮಾಡಿದ್ದೇವೆ, ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಭಾರೀ ಸಂಘರ್ಷವನ್ನ ತಡೆದು ಅಣು ಯುದ್ಧವನ್ನೇ ನಿಲ್ಲಿಸಿದ್ದೇವೆ ಅಂತ ಮತ್ತೆ ತಮ್ಮ ಬೆನ್ನನ್ನೇ ತಾವೇ ತಟ್ಕೊಂಡಿದ್ದಾರೆ. ಇನ್ನು ಇದೇ ಟ್ರಂಪ್ ಪಾಕಿಸ್ತಾನ ಅಥವಾ ಭಾರತದಿಂದ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬೀಳುವ ಮುನ್ನವೇ ಕದನ ವಿರಾಮ ಒಪ್ಪಂದ ಘೋಷಣೆ ಮಾಡಿದ್ದರು. ಇದು ತೀವ್ರ ಟೀಕೆಗಳಿಗೂ ಗುರಿಯಾಗಿತ್ತು. ಇತ್ತ ಭಾರತದಲ್ಲಿ ವಿಪಕ್ಷಗಳು ಕೂಡ ಈ ಸಂಘರ್ಷದ ನಡುವೆ ಅಮೆರಿಕ ಬಂದಿದ್ದೇಕೆ ಅಂತ ಕಿಡಿಕಾರಿವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅತ್ತ ಅಮೆರಿಕ ಚೀನಾದ ವಿಚಾರದಲ್ಲಿ ಕೂಡ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಎಸ್, ಅಮೆರಿಕ ಹಾಗೂ ಚೀನಾದ ಸುಂಕ ಸಂಘರ್ಷಕ್ಕೆ ಕೊಂಚ ಬ್ರೇಕ್ ಬಿದ್ದಿದೆ. ಅದರಂತೆ ಮುಂದಿನ 90 ದಿನಗಳವರೆಗೂ ಸುಂಕ ಸಂಘರ್ಷಕ್ಕೆ ವಿರಾಮ ಘೋಷಣೆ ಮಾಡಿದೆ. ಉಭಯ ದೇಶಗಳು 90 ದಿನದವರೆಗೂ ಹೆಚ್ಚುವರಿ ಪ್ರತಿ ಸುಂಕ ವಿಧಿಸುವ ಒಪ್ಪಂದವನ್ನ ಮಾಡಿಕೊಂಡಿವೆ. ಅಂದಾಗೆ ಚೀನಾದ ಉತ್ಪನ್ನಗಳಿಗೆ ಅಮೆರಿಕ %145 ಸುಂಕವನ್ನ ವಿಧಿಸಿದ್ರೆ, ಅಮೆರಿಕ ಉತ್ಪನ್ನಗಳಿಗೆ ಚೀನಾ %125 ಸುಂಕವನ್ನ ವಿಧಿಸ್ತಾ ಇತ್ತು. ಈಗ ಸುಂಕ ಸಂಘರ್ಷಕ್ಕೂ ಎರಡು ದೇಶಗಳು ತಾತ್ಕಾಲಿಕ ವಿರಾಮವನ್ನ ನೀಡಿವೆ.